ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ರಿಂದ 3 ಚಮಚದಷ್ಟು ಎಣ್ಣೆ, ಕಲಿಸ್ಕೋಬೇಕು ಚೆನ್ನಾಗಿ. ಅಕ್ಕಿ ಹಿಟ್ಟು, ನೀರನ್ನ ಹಾಕ್ಕೊಳ್ಳೋಕೆ ಮುಂಚೆ ಚೆನ್ನಾಗಿ ಕೈ ಆಡಿಸ್ಕೊಂಬಿಡ್ಬೇಕು. ಚೆನ್ನಾಗಿ ಬಿಸಿ ಕುದೀತಾ ಇರೋ ನೀರು, ಕೈ ಹಾಕೋಕೆ ಹೋಗ್ಬೇಡಿ, ನೀರು ಸಾಕಷ್ಟು ಬಿಸಿ ಇರುತ್ತೆ. ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಹೋಗಬೇಕು. ಚಮಚ ಅಥವಾ ಸೌಟನ್ನ ಉಪಯೋಗ ಮಾಡಿ ಈ ರೀತಿ ಕಲಿಸ್ತಾ ಸ್ವಲ್ಪ ಮಟ್ಟಕ್ಕಷ್ಟು ತಣ್ಣಗಾದ್ಮೇಲೆ ಬಿಸಿ ಇದ್ದಾಗೇ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ರೀತಿಯಾಗಿ ತೀರಾನೇ ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಳಕ್ಕೆ ಹೋಗಬೇಡಿ. ಗಟ್ಟಿಯಾಗಿ ಏನಾದರೂ ಕಲಿಸ್ಕೊಂಬಿಟ್ರೆ ರೊಟ್ಟಿ ಕೂಡ ಗಟ್ಟಿ ಬರುತ್ತೆ. ಅಥವಾ ತೀರಾನೇ ಜಾಸ್ತಿ ಮೃದುವಾಗಿ ಕಲಿಸ್ಕೊಂಡ್ರೂ ಕೂಡ ಪರವಾಗಿಲ್ಲ. ಇದನ್ನು ಡೈರೆಕ್ಟಾಗಿ ಬಾಣಲೆ ಮೇಲೆ ಕೂಡ ತಟ್ಕೋಬೋದು. ನಾನು ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ರೊಟ್ಟಿ ಮಿಷಿನ್ ಇಲ್ಲ, ಅದಕ್ಕೋಸ್ಕರ. ಒಂದು ರೊಟ್ಟಿ ಆಗಲಿಕ್ಕೆ ಸುಮಾರು 2 ರಿಂದ 3 ನಿಮಿಷ ಬೇಕಾಗುತ್ತೆ. ನಾನು ಹಿಟ್ಟನ್ನ ಕಲಿಸ್ಕೊಳ್ಳೋವಾಗ 1-2 ಚಮಚ ಎಣ್ಣೆ ಹಾಕ್ಕೊಂಡೆ. ಅದು ಕೂಡ ತುಂಬಾ ಮುಖ್ಯ. ಅದು ಹಾಕ್ಕೊಳ್ಳೋದ್ರಿಂದ ರೊಟ್ಟಿ ಮಾಡಿಟ್ಟ ನಂತರ ಕೂಡ ಗಟ್ಟಿ ಬರಲ್ಲ, ಡ್ರೈನೆಸ್ ಬರಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದ್ರಿಂದ.